ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಕಮಿಷನ್ ಆರೋಪವನ್ನ ಮಾಡಿದ್ದು ಇದೇ ಕಾಂಗ್ರೆಸ್. ಕಮಿಷನ್ ತಗೋತೀರಿ, ಗುತ್ತಿಗೆದಾರರಿಗೆ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳಿ ಅಧಿಕಾರಕ್ಕೆ ಬಂದಿದ್ದು ಇದೇ ಕಾಂಗ್ರೆಸ್. ಈಗ ಇದೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಆದರೆ ಗುತ್ತಿಗೆದಾರರಿಗೆ ದುಡ್ಡು ಸಿಗ್ತಾ ಇಲ್ಲ. 40% ಆರೋಪ ಮಾಡಿ ಅಧಿಕಾರಕ್ಕೇರಿದ ಕಾಂಗ್ರೆಸ್ ಪಕ್ಷ ಈಗ ಗುತ್ತಿಗೆದಾರರನ್ನ ಮರೆತಿದೆ. ಹೀಗಾಗಿ ನಮಗೆ ಪ್ರತ್ಯೇಕ ರಾಜ್ಯ ಕೊಟ್ಟುಬಿಡಿ ಅಂತ ಹೇಳಿ ಗುತ್ತಿಗೆದಾರರು ಬೇಡಿಕೆಯನ್ನ ಮುಂದೆ ಇಡ್ತಾ ಇದ್ದಾರೆ. ಅಷ್ಟಕ್ಕೂ ಪ್ರತ್ಯೇಕ ರಾಜ್ಯವನ್ನೇ ಕೊಟ್ಟುಬಿಡಿ ಅಂತ ಕೇಳ್ತಾ ಇರೋದು ಯಾಕೆ? ಇಲ್ಲಿದೆ ನೋಡಿ ವರದಿ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದ ಗುತ್ತಿಗೆದಾರರು. ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬಂದರೂ ಸಹ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಅನ್ನೋ ಹಾಗೆ ಉತ್ತರ ಕರ್ನಾಟಕದ ಸ್ಥಿತಿ ಆಗೋಗಿದೆ. ಸದ್ಯದ ಸರ್ಕಾರದ ಅವಧಿಯಲ್ಲಿಯೂ ದಕ್ಷಿಣ ಭಾಗದ ಗುತ್ತಿಗೆದಾರರಿಗೆ ಬೆಣ್ಣೆ, ಉತ್ತರ ಕರ್ನಾಟಕದ ಗುತ್ತಿಗೆದಾರರ ಕಣ್ಣಿಗೆ ಸುಣ್ಣ ಬಳಿಯುವ ಕೆಲಸ ಆಗ್ತಾ ಇದೆಯಂತೆ. ದಕ್ಷಿಣ ಕರ್ನಾಟಕ ಭಾಗದ ಗುತ್ತಿಗೆದಾರರ ಬಾಕಿ ಬಿಲ್ಗಳು ಸಲೀಸಾಗಿ ಕ್ಲಿಯರ್ ಆಗ್ತಾ ಇದ್ದು, ಉತ್ತರ ಕರ್ನಾಟಕ ಸಿವಿಲ್ ಗುತ್ತಿಗೆದಾರರ ಸುಮಾರು 20,000 ಕೋಟಿ ರೂಪಾಯಿ ಬಾಕಿ ಬಿಲ್ ಬರಬೇಕಿದೆಯಂತೆ. ವಿವಿಧ ಇಲಾಖೆಗಳಲ್ಲಿ ಕೆಲಸ ಆಗಬೇಕಿದ್ರು ಬೆಂಗಳೂರಿಗೆ ಹೋಗಬೇಕು. ಅಲ್ಲಿರೋ ಅಧಿಕಾರಿಗಳು ಉತ್ತರದ ಗುತ್ತಿಗೆದಾರರನ್ನ ಕಡೆಗಣಿಸ್ತಾ ಇದ್ದಾರಂತೆ. ದಕ್ಷಿಣದ ಗುತ್ತಿಗೆದಾರರಿಗೆ ಮಾತ್ರ ಮಣೆ ಹಾಕ್ತಾ ಇದ್ದಾರಂತೆ. ಹೀಗಾಗಿ ನಮಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೊಟ್ಟುಬಿಡಿ ಅಂತ ಉತ್ತರ ಕರ್ನಾಟಕ ಸಿವಿಲ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಆಗ್ರಹಿಸಿದ್ದಾರೆ. ನಮ್ಮದು 20,000 ಕೋಟಿ ಬಾಕಿ ಇದೆ ಸರ್, ಉತ್ತರ ಕರ್ನಾಟಕದಷ್ಟೇ. ಎಲ್ಲ ಇಲಾಖೆ ಸರ್ 20,000 ಕೋಟಿ ಬಾಕಿ ಇದೆ. ಇದು ಲೋಕೋಪಯೋಗಿ ಇಲಾಖೆ 4,000 ಕೋಟಿ ಇದೆ. ಆಮೇಲೆ ಬೃಹತ್ ನೀರಾವರಿ ಇಲಾಖೆ 5,000 ಕೋಟಿ ಇದೆ. ಆಮೇಲೆ ಸಣ್ಣ ನೀರಾವರಿ ಇಲಾಖೆ 2,000 ಕೋಟಿ ಇದೆ. ಆಮೇಲೆ ವಿವಿಧ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮತ್ತು ಹೌಸಿಂಗ್ ಬೋರ್ಡ್, ಸ್ಲಮ್ ಬೋರ್ಡ್ ಮುಂತಾದ ಎಲ್ಲ ಇಲಾಖೆ ಸೇರಿ ಸುಮಾರು 6,000 ಕೋಟಿ. ಹೀಗೆ ಟೋಟಲ್ 20,000 ಕೋಟಿ ಬಾಕಿ ಇದೆ. ಯಾವ್ಯಾವ ಇಲಾಖೆಯ ಬಿಲ್ ಬಾಕಿ? ಲೋಕೋಪಯೋಗಿ ಇಲಾಖೆಯ 4,000 ಕೋಟಿ, ಬೃಹತ್ ನೀರಾವರಿ ಇಲಾಖೆಯ 5,000 ಕೋಟಿ, ಸಣ್ಣ ನೀರಾವರಿ ಇಲಾಖೆಯ 2,000 ಕೋಟಿ ಸೇರಿದಂತೆ ಒಟ್ಟು 20,000 ಕೋಟಿ ರೂಪಾಯಿ ಬಾಕಿ ಇದೆಯಂತೆ. ಒಟ್ಟಾರೆ ಉತ್ತರ ಕರ್ನಾಟಕ ಗುತ್ತಿಗೆದಾರರ ಮೇಲಿನ ನಿರ್ಲಕ್ಷ್ಯ ಈಗ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ಭುಗಿಲೇಳುವಂತೆ ಮಾಡಿದ್ದು, ಇದನ್ನು ಶಮನ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಈಗಲೇ ಎಚ್ಚೆತ್ತುಕೊಳ್ಳಬೇಕಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹುಬ್ಬಳ್ಳಿಯಿಂದ ಪ್ರಕಾಶ್ ಹಿರೇಮಠ್, ಹಾಗೇನೆ ಬೆಂಗಳೂರಿನಿಂದ ಹನುಮಂತ. ಪ್ರಕಾಶ್, ಗಮನಿಸ್ತಾ ಇದ್ದೀವಿ ಹುಬ್ಬಳ್ಳಿ ಧಾರವಾಡ ಭಾಗದ ಗುತ್ತಿಗೆದಾರರಿಗೂ ಕೂಡ ಸಿಕ್ಕಾಪಟ್ಟೆ ದುಡ್ಡು ಬರಬೇಕು. ಒಬ್ಬ ಉತ್ತರ ಕರ್ನಾಟಕ ಮೂಲದ ಗುತ್ತಿಗೆದಾರರು ಹೇಳ್ತಾ ಇದ್ರು, ನಮಗೆ ಒಂದು 20,000 ಕೋಟಿ ರೂಪಾಯಿ ಬರಬೇಕು ಸರ್ ನಮ್ಮ ಭಾಗದ ಗುತ್ತಿಗೆದಾರರಿಗೆ ಅಂತ ಹೇಳಿ. ಈ ಸರ್ಕಾರದವರು ಈ ಹಿಂದಿನ ಬಿಜೆಪಿ ಆಡಳಿತದ ವಿರುದ್ಧ ಇದೇ ಗುತ್ತಿಗೆದಾರರ ಬಾಕಿ ಬಿಲ್ಲನ್ನು ಇಟ್ಕೊಂಡು, ಕಮಿಷನ್ ವಿಚಾರವನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡಿ ಅಧಿಕಾರಕ್ಕೆ ಬಂದರು. ಈಗ ಅಧಿಕಾರಕ್ಕೆ ಬಂದ ಮೇಲೆ ಅದೇ ಗುತ್ತಿಗೆದಾರನ ಮರೆತು ಬಿಟ್ಟಿದ್ದಾರೆ. ನಮಗೆ ನಿಮ್ಮ ಸವಾಸನೆ ಮಾಡಿ ಪ್ರತ್ಯೇಕ ರಾಜ್ಯ ಕೊಟ್ಟು ಬಿಡಿ ಅಂತ ಗುತ್ತಿಗೆದಾರ ಕೇಳ್ತಿದ್ದಾರೆ. ಉತ್ತರ ಕರ್ನಾಟಕ ಭಾಗದವರು ಏನು ಬೇಡಿಕೆ ಅವ್ರದ್ದು, ಏನು ಮಾಹಿತಿ ಕೊಡ್ತೀರಿ? ಎಸ್, ಖಂಡಿತವಾಗ್ಲೂ ಶ್ರೀಪಾದ್ ಪಾಟೀಲ್, ಏನಂದರೆ ಉತ್ತರ ಕರ್ನಾಟಕವನ್ನು ಅನೇಕ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನು ನಿರ್ಲಕ್ಷ್ಯ ತೋರುತ್ತೆ ಅಂತಕ್ಕಂಥ ಒಂದು ಆರೋಪ ಈ ಹಿಂದಿನಿಂದಲೂ ಸಾಕಷ್ಟು ಬಾರಿ ಕೇಳಿ ಬಂದಿರತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ಮತ್ತೊಂದು ಉದಾಹರಣೆ ಅಂದರೆ ಏನು ಸಿವಿಲ್ ಗುತ್ತಿಗೆದಾರರಿಗೆ ಬಹುಮತದ ಒಂದು ಬಿಲ್ ಬಾಕಿಯನ್ನು ರಾಜ್ಯ ಸರ್ಕಾರ ಉಳಿಸ್ಕೊಂಡಿರ್ತಕ್ಕಂಥದ್ದು. ಇದು ಕೇವಲ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕ ಭಾಗದಾದ್ಯಂತ ಏನು ಸಿವಿಲ್ ಗುತ್ತಿಗೆದಾರಿದ್ದಾರೆ ಇವರಿಗೆ ಬರೋಬ್ಬರಿ 20,000 ಕೋಟಿ ಹಣವನ್ನು ಏನು ಬಾಕಿ ಮೊತ್ತವನ್ನು ಉಳಿಸ್ಕೊಂಡಿದೆ. ಯಾಕಂದರೆ ಈಗಾಗಲೇ ಬಹುತೇಕ ಒಂದು ಇಲಾಖೆಗಳಲ್ಲಿ PWD ಇರ್ಬೋದು, ನೀರಾವರಿ ಇಲಾಖೆ ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರ್ಬೋದು, ಅನೇಕ ಒಂದು ಇಲಾಖೆಗಳ ವ್ಯಾಪ್ತಿಯಲ್ಲಿ ಈ ಗುತ್ತಿಗೆದಾರರು ಕಾಮಗಾರಿಗಳನ್ನು ಏನು ಪೂರ್ಣಗೊಳಿಸಿದ್ದಾರೆ. ಆದರೆ ಇದುವರೆಗೂ ಕೂಡ ರಾಜ್ಯ ಸರ್ಕಾರ ಬಹುಮೊತ್ತದ ಒಂದು ಹಣವನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಈ ಬಾಕಿ ಹಣವನ್ನು ಬಿಡುಗಡೆ ಮಾಡಿಲ್ಲ. ಹೀಗಾಗಿ ನಮಗೆ ಪ್ರತ್ಯೇಕ ರಾಜ್ಯವನ್ನು ಕೊಟ್ಟುಬಿಡಿ, ಇಲ್ಲ ಬಾಕಿ ಹಣವನ್ನು ಕೊಡಿ ಅಂತಕ್ಕಂಥ ಒಂದು ಹೋರಾಟಕ್ಕೆ ಈಗ ಉತ್ತರ ಕರ್ನಾಟಕ ಭಾಗದ ಗುತ್ತಿಗೆದಾರರು ಒಂದು ಅಣಿಯಾಗಿರ್ತಕ್ಕಂಥದ್ದು. ಯಾಕಂದರೆ ರಾಜ್ಯ ಸರ್ಕಾರದ ವಿರುದ್ಧವೇ ಈ ಗುತ್ತಿಗೆದಾರರು ಸಿಡಿದೆದ್ದಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಗುತ್ತಿಗೆದಾರರಿಗೆ ಸಾಲ ಸೂಲ ಮಾಡಿ ಏನು ಕಾಮಗಾರಿಯನ್ನು ಮಾಡಿದ್ದೇವೆ, ಆದರೆ ರಾಜ್ಯ ಸರ್ಕಾರ ಮಾತ್ರ ಕಿಂಚಿತ್ತೂ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಹೀಗಾಗಿ ನಮಗೆ ಬಾಕಿ ಹಣವನ್ನು ಕೊಡಿ,
ಕಾಮಗಾರಿ ಮಾಡಿರ್ತಕ್ಕಂಥ ಬಾಕಿ ಹಣವನ್ನು ಕೊಡಿ, ಇಲ್ಲ ಏನು ಪ್ರತ್ಯೇಕ ರಾಜ್ಯವನ್ನು ಕೊಟ್ಟುಬಿಡಿ ಅಂತಕ್ಕಂಥ ಒಂದು ಹೋರಾಟಕ್ಕೆ ಈಗಾಗಲೇ ಗುತ್ತಿಗೆದಾರರ ಸಂಘ, ಅದೇ ರೀತಿ ಗುತ್ತಿಗೆದಾರರು ಅಣಿಯಾಗಿರ್ತಕ್ಕಂಥದ್ದು. ಒಟ್ಟಾರೆ ಮತ್ತೆ ಈ ಅಂದರೆ ಪ್ರತ್ಯೇಕ ರಾಜ್ಯದ ಕೂಗು ಈ ಮೂಲಕ ಮತ್ತೆ ಧ್ವನಿ ಎತ್ತುವಂಥ ಒಂದು ಆಶ್ಚರ್ಯ ಕೂಡ ಇಲ್ಲ ಅಂತಕ್ಕಂಥ ಮಾತುಗಳು ಇಲ್ಲಿ ಕೇಳಿ ಬರ್ತಾ ಇದೆ ಶ್ರೀಪಾದ್ ಪಾಟೀಲ್. ಒಟ್ಟಾರೆ ಈ ಗುತ್ತಿಗೆದಾರರಿಗೆ ರಾಜ್ಯ ಸರ್ಕಾರ ಏನು ಬಹುಮೊತ್ತದ ಈ ಹಣವನ್ನು ಬಿಡುಗಡೆ ಮಾಡಬೇಕಾಗಿತ್ತು, ಅತಿ ಶೀಘ್ರದಲ್ಲಿ ನಮಗೆ ಬಿಡುಗಡೆ ಮಾಡಬೇಕು, ಇಲ್ಲವೇ ಪ್ರತ್ಯೇಕ ರಾಜ್ಯವನ್ನು ನಮಗೆ ಕೊಡಬೇಕು ಅಂತಕ್ಕಂಥ ಒಂದು ಹೋರಾಟಕ್ಕೆ ಇಡೀ ಉತ್ತರ ಕರ್ನಾಟಕ ಅಂದರೆ ಕೇವಲ ಹುಬ್ಬಳ್ಳಿದಾರರು ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕ ಭಾಗದ ಗುತ್ತಿಗೆದಾರರು ಈ ಒಂದು ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು ಶ್ರೀಪಾದ್ ಪಾಟೀಲ್. ಓಕೆ, ಒಂದೇ ನಿಮಿಷ ಸಂಪರ್ಕದಲ್ಲಿರಿ ಪ್ರಕಾಶ್. ಈಗ ನಾನು ಹನುಮಂತ ಹತ್ರ ಪ್ರಶ್ನೆ ಕೇಳಬೇಕು. ಬೆಂಗಳೂರಿಂದ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಏನ್ ಕತೆ? ಈಗ ಕೆಲಸ ಮಾಡಿಸ್ಕೊಂತಾರೆ, ಓಕೆ ಫೈನ್, ದುಡ್ಡೇ ಕೊಡ್ತಾ ಇಲ್ಲ ಇವರು ಗುತ್ತಿಗೆದಾರರು. ಈಗ ಬಿಜೆಪಿ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಆರೋಪ ಮಾಡಿದ್ರು 40% ಅಂತ, ಬಿಜೆಪಿ ಅವರು 60% ಅಂತ ಈಗ ಆರೋಪ ಮಾಡ್ತಿದ್ದಾರೆ. ಹಾಗಾದ್ರೆ ಕೆಲಸ ಮಾಡಿದವ್ರ ಕಥೆ ಏನಾಗಾದ್ರೆ 1-2 ಲಕ್ಷನ ಕೋಟ್ಯಾನು ಕೋಟಿ ಏನ್ ಅವರೆಲ್ಲ ಗುತ್ತಿಗೆದಾರ ನೇಣ ಹಾಕೊಂಡು ಸಾಯ್ಬೇಕಾ ಅಂತ? ಏನಾಗ್ತಿದೆ ಹಾಗಾದ್ರೆ ರಾಜ್ಯ ಸರ್ಕಾರದ ಪರಿಸ್ಥಿತಿ ಅಂತ ಹನುಮಂತು? ಗುತ್ತಿಗೆದಾರರ ಸಮಸ್ಯೆ ಮತ್ತು ನಿನ್ನೆ ಮೊನ್ನೆದ್ದಲ್ಲ, ಸರ್ಕಾರ ಮತ್ತು ಗುತ್ತಿಗೆದಾರರ ನಡುವೆ ಕಳೆದ ಬಿಜೆಪಿ ಅವಧಿಯಿಂದನೂ ಶುರುವಾಗಿರುವಂಥದ್ದು. ಯಾಕೆಂತಂದು ಹೇಳಿದ್ರೆ ಬಿಜೆಪಿ ಅವಧಿಯಲ್ಲೇ 40% ಕಮಿಷನ್ ವಿಚಾರಕ್ಕೆ ಪತ್ರವನ್ನು ಬರೆದಿರು. ಆ ಪತ್ರವನ್ನು ರಾಜಕೀಯವಾಗಿ ಕಾಂಗ್ರೆಸ್ ಬಹುದೊಡ್ಡ ಅಸ್ತ್ರವಾಗಿ ಮಾಡಿಕೊಂಡು ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅನೇಕ ಸುತ್ತಿನ ಮಾತುಕತೆಯನ್ನು ಗುತ್ತಿಗೆದಾರರ ಜೊತೆಗೆ CM ಸಿದ್ದರಾಮಯ್ಯ, CM DK ಶಿವಕುಮಾರ್ ಅವರು ಮಾಡಿದ್ರು. ಆದಾಗ್ಯೂ ಕೂಡ ಈ ಕ್ಷಣಕ್ಕೂ ಕೂಡ ಗುತ್ತಿಗೆದಾರರ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಂತೆ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದು ಹೇಳಿದ್ರೆ ಕೆಲ ಗುತ್ತಿಗೆದಾರರು ನೇರವಾಗಿ ಮಾತನಾಡಲಿಕ್ಕೂ ಹಿಂದೇಟು ಹಾಕುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಯಾಕೆಂತಂದು ಹೇಳಿದ್ರೆ ಈಗ ಸರ್ಕಾರ ಹೇಳುವಂಥ ವಾದ ಏನಂತಂದು ಹೇಳಿದ್ರೆ ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ, ಗ್ಯಾರಂಟಿಗಳನ್ನು ಕೊಡೋದ್ರ ಜೊತೆಗೆ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಆಗ್ತಾ ಇದ್ದಾವೆ ಅನ್ನುವಂಥ ವಾದವನ್ನು ಸರ್ಕಾರದ ಸಚಿವರು CM ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರೂ ಮಾಡ್ತಾರೆ. ಯಾಕೆಂತಂದು ಹೇಳಿದ್ರೆ 56,000 ಕೋಟಿ ಗ್ಯಾರಂಟಿಗಳಿಗೆ ಹೋಗುತ್ತೆ, ಅದ್ರ ಜೊತೆಗೆ ಬಜೆಟ್ನಲ್ಲಿ ಇರಿದಂಥ ವಿವಿಧ ಅನುದಾನ ಅಭಿವೃದ್ಧಿ ಕಾರ್ಯಗಳಿಗೆ ಹೋಗುತ್ತೆ ಅನ್ನೋಂಥ ಮಾತನ್ನ ಮಾಧ್ಯಮಗಳ ಮುಂದೆ CM ಸಿದ್ದರಾಮಯ್ಯ ಅವರು ಸೇರಿದಂತೆ CM DK ಶಿವಕುಮಾರ್ ಸೇರಿದಂತೆ ಅನೇಕ ಸಚಿವರು ಹೇಳ್ತಾರೆ. ಆದರೆ ಗುತ್ತಿಗೆದಾರರು ಹೋಗಂತ ಒಂದಷ್ಟು ಕ್ಯಾಮ್ರಾವನ್ನ ಬಿಟ್ಟು ಗುತ್ತಿಗೆದಾರರ ಜೊತೆಗೆ ಮಾತನಾಡುವಂಥ ಪ್ರಯತ್ನವನ್ನು ಮಾಡಿದಂಥ ಸಂದರ್ಭದಲ್ಲಿ ಗುತ್ತಿಗೆದಾರರ ಬಳಿ ಸಚಿವರು ಏನು ಹೇಳ್ತಾರೆ ಅಂತದ್ದು, ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಬಿಜೆಪಿ ಕಾಲದಲ್ಲಿ ಹೆಚ್ಚಿನ ಅನುದಾನಕ್ಕೆ ತಕ್ಕಂತೆ ವರ್ಕ್ ಆರ್ಡರ್ ಅನ್ನ ಕೊಟ್ಟಿಲ್ಲ. ಉದಾಹರಣೆಗೆ 11,000 ಕೋಟಿ ಅನುದಾನ ಇದೆ ಅಂತಂದು ಹೇಳಿದ್ರೆ 20,000 ಕೋಟಿ ಕೆಲಸವನ್ನ ಮಾಡಿಸಿದ್ದಾರೆ. ಇದೇ ರೀತಿ ಅನೇಕ ರೀತಿ ಮಾಡಿರುವಂತ ಕಾರಣಕ್ಕಾಗಿ ಅವರ ಕಾಲದಲ್ಲಿ ಆದಂತ ಕೆಲಸಗಳಿಗೆ ನಾವು ಕೊಡ್ತೇವೆ, ಇಲ್ಲ ಅನ್ನೋಂಥದ್ದಲ್ಲ, ಆದ್ರೆ ನಿಧಾನಗತಿ ಆಗುತ್ತೆ, ಅಲ್ಲಿವರೆಗೂ ತಾಳ್ಮೆ ವಹಿಸಿ ಅನ್ನುವಂತ ಮಾತುಗಳನ್ನ ನೇರವಾಗಿ ಹೇಳ್ತಾ ಇರುವಂತದ್ದು. ಅಂದ್ರೆ ಗ್ಯಾರಂಟಿಗಳಿಗೆ ಹಣವನ್ನ ಪೋಲ್ ಮಾಡ್ತಾ ಕೊಡ್ತಾ ಇರುವಂತದ್ದು. ಆ ಕಾರಣಕ್ಕೋಸ್ಕರನೇ ಈ ಒಂದು ಅನುದಾನದ ಕೂಡ ನಿಧಾನ ಆಗುತ್ತೆ ಅನ್ನುವಂತ ಭರವಸೆಗಳನ್ನ ಸಚಿವರು ಕೊಡ್ತಾ ಇರುವಂತದ್ದು. ಆದ್ರೆ ಬಹಿರಂಗವಾಗಿ ಹೇಳುವಂತದ್ದು ಏನಂತಂದು ಹೇಳಿದ್ರೆ ಗ್ಯಾರಂಟಿಗಳಿಂದ ಯಾವುದೇ ರೀತಿಯ ಸಮಸ್ಯೆ ಆಗ್ತಾ ಇಲ್ಲ, ವಿವಿಧ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆ ಅಂತ ವಾದವನ್ನು ಹೇಳ್ತಾ ಇರುವಂತದ್ದು. ಆದ್ರೆ ನಿಜಕ್ಕೂ ಕೂಡ ಗುತ್ತಿಗೆದಾರರ ಸಮಸ್ಯೆಗಳನ್ನ ಕೇಳಿಸಿಕೊಳ್ಳುವಂತ ಮನಸ್ಥಿತಿಗೆ ಸರ್ಕಾರ ಇದ್ದಂತಿಲ್ಲ. ಆ ಕಾರಣಕ್ಕಾಗಿನೇ ಗುತ್ತಿಗೆದಾರರ ಸಂಘದವರು ಮೊನ್ನೆ ಅಷ್ಟೇ ಒಂದು ಸಭೆಯನ್ನ ಮಾಡಿ ಆ ಸಭೆಯಲ್ಲಿ ಕೆಲವೊಂದು ಸಚಿವರು ಬಹುತೇಕ ಎಲ್ಲ ಸಚಿವರು ಅಂತಲ್ಲ, ಕೆಲ ಸಚಿವರು ಕಮಿಷನ್ ಅನ್ನ ಕೇಳ್ತಾ ಇದ್ದಾರೆ ಅನ್ನೋಂಥ ಮನದಲ್ಲಿ ಬೇಸರ ಇಟ್ಕೊಂಡಿರುವಂಥದ್ದು. ಮತ್ತೆ ಹಣ ಬಾಕಿ ಪೆಂಡಿಂಗ್ ಇರುವಂತ ಬಿಲ್ಗಳು ಬಿಡುಗಡೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿನ ಹೈಕಮಾಂಡ್ ನಾಯಕರಿಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು, ಈ ಒಂದು ವಿಚಾರವನ್ನ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋ ನಿರ್ಧಾರವನ್ನ ಗುತ್ತಿಗೆದಾರರ ಸಂಘ ಮಾಡಿತ್ತು. ಯಾವಾಗ ಈ ವಿಷಯ ತಿಳಿತೋ ಆ ಒಂದು ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರು ಅವರನ್ನ ಸಭೆ ಕರೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ವಿಧಾನಸೌಧದ ಹನುಮಂತು.